ಆಕಾಶಾದಿ ಸಮಸ್ತಂಚ ತಜ್ಜಂ ತೇನೈವ ಲೀಯತೆ ಅಂತ ಅಣುಭಾಷ್ಯ. ಅದರ ವ್ಯಾಖ್ಯಾನ ರೂಪವಾದ ತತ್ವಮಂಜರಿಯಲ್ಲಿ 43ನೇ ಪದ್ಯ ಭಾಗ ಇದು. 2ನೇ ಅಧ್ಯಾಯದ 3ನೇ ಪಾದ ಈಗ ನಡೆದಿದೆ. ಭಗವಂತ ಎಲ್ಲದಕ್ಕೂ ಕೂಡ ಕರ್ತ ಆಗಿದ್ದಾನೆ ಅಂತ ಹೇಳಿದ್ವಿ. ಅಲ್ಲಿ ಒಂದು ಪ್ರಶ್ನೆ ಬಂದಿತ್ತು ಈ ಹಿಂದೆ, ನೀರಿನಿಂದ ಹುಟ್ಟುವುದು ಪೃಥ್ವಿಯೋ ನೀರಿನಿಂದ ಹುಟ್ಟುವುದು ಅನ್ನವೋ ಅಂತ. ಒಂದು ಕಡೆ ಅದ್ಭುತ ಪೃಥ್ವಿ ಅಂತಿದೆ, ನೀರಿನಿಂದ ಪೃಥ್ವಿ ಹುಟ್ಟಿತು ಅಂತ. ಇನ್ನೊಂದು ಕಡೆ ತಾಹ ಅನ್ನ ಮಸಲಜಂತ ಅಂತ ಹೇಳಿ ನೀರು ಅನ್ನವನ್ನು ಹುಟ್ಟಿಸಿತು ಅಂತಿದೆ. ಹೀಗೆ ಇವೆರಡೂ ಶ್ರುತಿಗಳು ಅಪ್ರಮಾಣ ಆಗ್ತದಲ್ಲ, ವಿರುದ್ಧವಾದ ಅರ್ಥಗಳನ್ನು ಹೇಳ್ತಾ ಇರೋದ್ರಿಂದ ಅಂತ ಪ್ರಶ್ನೆ ಬಂದಿತ್ತು. ಅದಕ್ಕೆ ಉತ್ತರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ತೇನೈವ ಆಕಾಶಾದಿನ ತಜ್ಜಂ ತೇನೈವ ಲೀಯತೆ ಅಂತಿದೆಯಲ್ಲ, ಇಲ್ಲಿ ತೇನೈವ ಅಂದ್ರೆ ತೇನೈವ ಆಕಾಶೇನ ಅಂತ ಅರ್ಥ. ಆಕಾಶಾದ್ವಾಯು ವಾಯೋರಗ್ನಿ ಅಗ್ನಿರಾಪಃ ಅದ್ಭ್ಯ ಪೃಥಿವಿ ಇತ್ಯಾದಿ ಶ್ರುತ್ಯುಕ್ತ ದ್ವಾರಭೂತ ಸಾಧನೇನೈವ. ಇದು ತೈತ್ರಿಯ ಉಪನಿಷತ್ತಿನ ವಾಕ್ಯ ಇದು. ಈ ಶ್ರುತಿಯಲ್ಲಿ ಹೇಳಲ್ಪಟ್ಟಂತಹ ಏನೊಂದು ದ್ವಾರ ಇದೆ, ಆ ದ್ವಾರ ಅಂದ್ರೂ ಸಾಧನ ಅಂದ್ರೂ ಒಂದೇ ಅರ್ಥ, ದ್ವಾರಭೂತವಾದ ಸಾಧನ. ಅದರಿಂದಲೇ ಅಂಥ ಆಕಾಶದಿಂದಲೇ ತಜ್ಜಂ ಇತ್ಯುಕ್ತ್ಯ, ಅದರಿಂದಲೇ ಎಲ್ಲವೂ ಕೂಡ ಹುಟ್ಟಿದೆ ಅಂತ ಅದರ ತಾತ್ಪರ್ಯ. ತಜ್ಜಂ ತೇನೈವ ಲೀಯತೆ, ಅದರಿಂದಲೇ ಹುಟ್ಟಿದೆ. ವಾಕ್ಯದ ಅರ್ಥ ತೋರಿಸಿದ್ರೆ ಅಷ್ಟೇ, ಇನ್ನೂ ಅಲ್ಲಿ ಅದರ ವಿವರವನ್ನು ತೋರಿಸಿಲ್ಲ. ಅದೇನರ್ಥ? ಈಗ ನೀರಿನಿಂದ ಪೃಥ್ವಿ ಹುಟ್ಟಿತು ಅಂತ ಒಂದು ಕಡೆ ಇದೆ, ನೀರಿನಿಂದ ಅನ್ನ ಹುಟ್ಟಿತು ಅಂತ ಮತ್ತೊಂದು ಕಡೆ ಇದೆ. ಅವೆರಡಕ್ಕೂ ವಿರೋಧ ಬರದಂತೆ ನಾವು ವ್ಯಾಖ್ಯಾನ ಮಾಡಬೇಕಾದ್ರೆ ಎರಡನ್ನೂ ಅಪ್ರಮಾಣ ಅಂತ ಹೇಳಬೇಕು. ನೀವು ಹೇಳಿದಂತೆ ಎರಡೂ ಅಪ್ರಮಾಣ ಆಗದೆ ಹೋದ್ರೂ ಎರಡೂ ಪ್ರಮಾಣ ಆಗಬೇಕು. ಅಲ್ಲಿ ಅನ್ನ ಮತ್ತು ಪೃಥ್ವಿ ಎಂಬ ಎರಡೂ ಶಬ್ದಕ್ಕೂ ಕೂಡ ಒಂದೇ ರೀತಿಯಾದ ಅರ್ಥ ಆಗಿಬಿಡ್ಬೋದು. ಹಾಗೆ ಮಾಡಿದರೂ ಕೂಡ ಇದೆಲ್ಲವೂ ಸಾಧ್ಯ ಇದೆ, ಅದರಿಂದ ಯಾವುದೇ ದೋಷ ಇಲ್ಲ. ತಾಹ ಅನ್ನಮಸೃಜಂತ ಇತಿ ಶ್ರುತ್ಯಂತರಸ್ಥ ಅನ್ನ ಶಬ್ದಸ್ಯ. ಬೇರೊಂದು ವೇದವಾಕ್ಯದಲ್ಲಿ ಅನ್ನ ಅಂತ ಏನು ಬಂದಿದೆಯಲ್ಲ, ಆ ಅನ್ನ ಅನ್ನೋ ಅರ್ಥವು ಇಲ್ಲಿ ಅನ್ನ ಅನ್ನೋ ಶಬ್ದವು ಇಲ್ಲಿ ಪೃಥ್ವಿ ಎಂಬ ಶಬ್ದವು ಒಂದೇ ಅರ್ಥವನ್ನೇ ಹೇಳ್ತದೆ. ಪೃಥ್ವಿ ಅರ್ಥತ್ವೇನ ಅವಿರೋಧಾತ್, ಅದಕ್ಕೆ ಪೃಥ್ವಿ ಅಂತಲೇ ಅರ್ಥ ಇರೋದ್ರಿಂದ ಯಾವುದೇ ವಿರೋಧ ಇಲ್ಲ ಇತಿ ಭಾವ. ಕೇನ ಹೇತುನ ಅನ್ನಶ್ರುತೆ ಪೃಥ್ವಿವ್ಯರ್ಥತ್ವ ಜ್ಞಾಯತೆ. ಅದು ಯಾವ ವೇದವಾಕ್ಯದಿಂದ ನೀವು ಹಾಗೆ ಅರ್ಥ ಮಾಡ್ತೀರಿ? ಕೇನ ಹೇತುನ, ಯಾವ ಮೂಲದಿಂದ ಹಾಗೆ ಅರ್ಥ ಮಾಡ್ತೀರಿ ಅಂತ ಪ್ರಶ್ನೆ ಬಂದರೆ, ಅನ್ನ ಪೃಥ್ವಿ ಅಂತ ಎರಡೂ ಒಂದೇ ಅರ್ಥವನ್ನೇ ಹೇಳ್ತವೆ ಅಂತ ನೀವು ಹೇಳಬೇಕಾದ್ರೆ, ಒಂದೇ ಪದಾರ್ಥವನ್ನೇ ಹೇಳ್ತವೆ ಅಂತ ನೀವು ಹೇಳಬೇಕಾದ್ರೆ ಅದಕ್ಕೆ ಮೂಲ ಯಾವುದು ಅಂತ ಪ್ರಶ್ನೆ ಬಂದರೆ, ಆಪಶ್ಚ ಪೃಥ್ವಿ ಚ ಅನ್ನಂ ಪೃಥ್ವಿ ವಾ ಅನ್ನಂ ಅಂತ ಹೀಗೆ ವೇದವಾಕ್ಯ ಇದೆ. ಆ ವೇದವಾಕ್ಯದ ಮೂಲಕ ನಾವು ಆ ಪೃಥ್ವಿ ಅಂದ್ರು ಅನ್ನ ಅಂದ್ರು ಒಂದೇ ಅಂತ ಅರ್ಥ ಮಾಡ್ತೀವಿ. ಅದರಿಂದ ಅದಕ್ಕೆ ಯಾವುದೇ ವಿರೋಧ ಇಲ್ಲ ಅಂತ ಹೀಗೆ ಅದರ ತಾತ್ಪರ್ಯ. ಇತ್ಯಾದಿ ವೈದಿಕ ವಚನೇನೈವ, ಹೀಗೊಂದು ವೇದವಾಕ್ಯ ಇರೋದ್ರಿಂದ ಅದರ ಆಧಾರದಿಂದಲೇ ಹೀಗೆ ಅರ್ಥ ಮಾಡ್ತೀವಿ. ಇದರಲ್ಲಿ ಅನ್ನಂ ಬಹುಕುರ್ವೀತ ತದ್ವೃತಂ ಪೃಥ್ವಿ ವಾ ಅನ್ನಂ ಆಕಾಶೋನ್ನಾದ ಅಂತ ತೈತ್ರಿಯ ಉಪನಿಷತ್ತಿನಲ್ಲಿ ಬಂದಿದೆ. ಅದರಿಂದ ಪೃಥ್ವಿ ವಾ ಅನ್ನಂ ಅನ್ನೋದು ತೈತ್ರಿಯ ಉಪನಿಷತ್ತಿಂದೇ ವಾಕ್ಯ. ಈ ವೇದವಾಕ್ಯಗಳನ್ನ ಈ 2ನೇ ಅಧ್ಯಾಯದ 3ನೇ ಪಾದದ ಪೃಥ್ವ್ಯಧಿಕರಣ ಏನಿದೆ, ಪೃಥಿವ್ಯಧಿಕಾರ ರೂಪ ಶಬ್ದಾಂತರಾದಿಭ್ಯ ಅಂತ 12ನೇ ಸೂತ್ರ, ಅಲ್ಲಿ ಇದನ್ನು ವರ್ಣನೆ ಮಾಡಿದ್ದಾರೆ. ಪೃಥ್ವಿ ತತ್ವ ಅನ್ನ ಶಬ್ದೇನ ಉಚ್ಯತೆ. ಪೃಥ್ವಿ ಎಂಬ ಶಬ್ದದಿಂದ ಅಲ್ಲಿ ಅನ್ನವನ್ನೇ ಹೇಳ್ತಾ ಇದ್ದಾರೆ, ಯಾಕಂದ್ರೆ ಭೂತಾಧಿಕಾರತ್ವ. ಇಲ್ಲೆಲ್ಲ ವರ್ಣನೆ ಮಾಡ್ತಾ ಇರೋದು ಪಂಚಮಹಾಭೂತಗಳನ್ನ ಹೊರತು ಅನ್ನವನ್ನಲ್ಲ. ಕಾರ್ಷ್ಣ್ಯ ಪ್ರಚುರಾಚ ಭೂಮಿ, ಭೂಮಿ ಅಂತನ್ನೋದು ಕಪ್ಪು ಬಣ್ಣದ್ದಾಗಿರ್ತದೆ, ಅನ್ನಕ್ಕಂಥ ವೈಶಿಷ್ಟ್ಯ ಇಲ್ಲ ಅಂತ ಹೀಗೆಲ್ಲ ಅದಕ್ಕೆ ಕಾರಣಗಳನ್ನು ಕೂಡ ತೋರಿಸಿದ್ದಾರೆ. ವಿರೋಧೋ ವಾಕ್ಯಯೋದ್ಯತ್ರ ನ ಅಪ್ರಾಮಾಣ್ಯಂ ತದೇಶ್ಯತೆ. ಎರಡು ವಾಕ್ಯಗಳಿಗೇನಾದ್ರೂ ವಿರೋಧ ಬಂದ್ರೆ ಒಂದನ್ನು ಅಪ್ರಮಾಣ ಅಂತ ಎರಡನ್ನೂ ಅಪ್ರಮಾಣ ಅಂತ ತೆಗೆದು ಹಾಕೋದು ಒಳ್ಳೇದಲ್ಲ. ಯಥಾ ವಿರುದ್ಧತಾ ಸ್ಯಾತ್ ತಥಾ ಅರ್ಥ ಕಲ್ಪೆ ಏತಯೋ ಅಂತ ಅಲ್ಲಿಗೆ ಬಂದಿರೋ ಕೂರ್ಮ ಪುರಾಣದ ಮಾತು. ಅವುಗಳಿಗೆ ವಿರೋಧ ಆಗದಂತೆ ಅರ್ಥವನ್ನು ಹೇಳಬೇಕು.
ತಳ್ಳಿ ಹಾಕೋದಲ್ಲ ಅವುಗಳನ್ನ. ಮುಂದೆ 44ನೇ ಗದ್ಯ ಭಾಗ. ಓಂ ತದಭಿಧ್ಯಾನಾದೇವತು ತಲ್ಲಿಂಗಾತ್ ಸಹ ಓಂ ಅಂತ 13ನೇ ಸೂತ್ರ. ತದಭಿಧ್ಯಾನಾಧಿಕರಣ ಅಂತಾನೆ ಇದನ್ನ ಕರೀತಾರೆ. ನಾನು ನ ಹರೇಹೇ ಸೃಷ್ಟ್ಯಾಧಿಕರ್ತೃತ್ವ ಯುಕ್ತಂ. ಭಗವಂತನನ್ನೇ ಸೃಷ್ಟಿಕರ್ತ ಅಂತ ನೀವು ಹೇಳಿದ್ದು ಉಚಿತ ಆಗಲಿಲ್ಲ. ಯಾಕೆ ಅಂದ್ರೆ ರುದ್ರೋ ಮಾವಿಷಾಂತಕಃ ಇತ್ಯತ್ರ ಶ್ರುತೌ ಅಂತಕಪದೇನ ರುದ್ರಸ್ಯ ಸಂಹರ್ತೃತ್ವೋಕ್ತ್ಯ. ಪ್ರಾಣಾನಾಂ ಗ್ರಂಥಿರಸಿ ರುದ್ರೋ ಮಾವಿಷಾಂತಕಃ ತೇನಾನ್ಯೇನ ಆಪ್ಯಾಯಸ್ವ ಅಂತ ಹೀಗೊಂದು ವೇದವಾಕ್ಯ. ಹೇ ರುದ್ರ, ಅದಕ್ಕೆ ಅರ್ಥ ಹೀಗೆ: ನೀನು ಪ್ರಾಣಾನಾಂ ಎಲ್ಲ ಇಂದ್ರಿಯಗಳಿಗೆ ಗ್ರಂಥಿ ಆಶ್ರಯನಾಗಿದ್ದೆ, ಅಂತಕಃ ಸಂಹಾರಕನೂ ಕೂಡ ಆಗಿದ್ದೆ. ಅಂತಹ ನೀನು ನನ್ನನ್ನು ಮಾವಿಷ ನನ್ನೊಳಗೆ ಪ್ರವೇಶ ಮಾಡು, ನನ್ನೊಳಗೆ ಪ್ರವೇಶ ಮಾಡಿ ಎಲ್ಲ ಕಾರ್ಯಗಳನ್ನು ನನ್ನಿಂದ ಮಾಡಿಸುವಂತ ಅದರ ತಾತ್ಪರ್ಯ. ಈಗ ಅಲ್ಲಿ ಬಂದಿರೋದು ಮಹಾನಾರಾಯಣ ಉಪನಿಷತ್ತಿನ ವಾಕ್ಯ ಇದು. ಆದ್ರಿಂದ ಇಲ್ಲಿ ರುದ್ರನಿಗೆ ಸೃಷ್ಟಿಕರ್ತೃತ್ವವನ್ನು ವರ್ಣನೆ ಮಾಡಿದ್ದಾರೆ. ಆ ರುದ್ರನೇ ಸೃಷ್ಟ್ಯಾಧಿಕರ್ತ ಆಗಿದ್ದಾನೆ, ಸಂಹಾರಕರ್ತ ಅಂತ ಕೂಡ ವರ್ಣನೆ ಮಾಡಿದ್ದಾನೆ ಮಹಾನಾರಾಯಣ ಉಪನಿಷತ್ತಲ್ಲಿ. ಅದರಿಂದ ಆ ವಾಕ್ಯದಿಂದ ನಿಮಗೆ ವಿರೋಧ ಬಂತು ಅಂತ ಪ್ರಶ್ನೆ. ಇತ್ಯದ ಪ್ರಾಪ್ತ ಈ ಪ್ರಶ್ನೆಗೆ ಉತ್ತರ ರೂಪವಾಗಿ ತದಭಿಧ್ಯಾನಾದೇವತು ತಲ್ಲಿಂಗಾತ್ ಸಹ ಅಂತ ಈ ಸೂತ್ರ ಹೊರಟಿದೆ. ಅದಕ್ಕೆ ಏನರ್ಥ? ಈ ಬಂಧ ಲಯ ಇವೆಲ್ಲವೂ ಕೂಡ ಪರಮಾತ್ಮನಿಂದ ಆಗ್ತದೆ ಅಂತಲೇ ನಾವು ಅನುಸಂಧಾನ ಮಾಡಬೇಕು. ಪರಮಾತ್ಮನ ಮನಸ್ಸಿನಲ್ಲಿ ಒಂದು ಯೋಜನೆ, ಒಂದು ಪ್ಲಾನ್ ಮತ್ತು ಅವನ ಸರಿಯಾದಂತಹ ಜ್ಞಾನ, ಇವುಗಳ ಮೂಲಕವೇ ಇಚ್ಛಾರೂಪವಾದ ಪ್ರಸಾದ. ಆದ್ರಿಂದಲೇ ವಿಶ್ವಮಾಯಾ ನಿವೃತ್ತಿ, ಈ ಜಗತ್ತಿನ ಸಂಸಾರದ ಬಂಧ ನಮಗೆ ಕಡಿದು ಹೋಗ್ತದೆ ಅಂತ ಶಾಸ್ತ್ರದಲ್ಲಿ ಬಂದಿದೆ. ಹೀಗೆಲ್ಲ ವೇದವಾಕ್ಯಗಳು ಬಂದಿರೋದ್ರಿಂದ ಆ ಪರಮಾತ್ಮನನ್ನೇ ಸೃಷ್ಟಿಗೆ ಮತ್ತು ಲಯ ಎರಡಕ್ಕೂ ಕೂಡ ಕಾರಣ ಅಂತ ತಿಳ್ಕೊಳ್ಬೇಕು. ಅದರಿಂದ ರುದ್ರನಿಗೆ ಈ ಕಾರಣತ್ವ ಇಲ್ಲ ಅಂತ ಅದರ ತಾತ್ಪರ್ಯ. ಅದರ ವಿವರವನ್ನ 46ನೇ ಗದ್ಯ ಭಾಗದಲ್ಲಿ ಹೇಳ್ತಾರೆ ರಾಘವೇಂದ್ರ ಸ್ವಾಮಿಗಳು ಮುಂದೆ. ಹೇಗೆ ರುದ್ರನನ್ನ ಅಲ್ಲಿ ಸೃಷ್ಟ್ಯಾಧಿಕರ್ತ ಲಯಕರ್ತ ಅಂತ ಹೇಳಬಾರ್ದು, ಪರಮಾತ್ಮನನ್ನೇ ಯಾಕೆ ಹೇಳಬೇಕು, ಹೇಗೆ ಹೇಳಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಮುಂದಿನ ವಿವರಣೆ ಬರ್ತದೆ. ಅದು ಈ ಎಲ್ಲ ಬ್ರಹ್ಮಸೂತ್ರ ಭಾಷ್ಯದಲ್ಲಿ 2ನೇ ಅಧ್ಯಾಯದ 3ನೇ ಪಾದದ 13ನೇ ಸೂತ್ರದಲ್ಲಿ ಬಂದದ್ದನ್ನ ಮುಂದೆ 45ನೇ ಗದ್ಯ ಭಾಗದಲ್ಲಿ ರಾಘವೇಂದ್ರ ಸ್ವಾಮಿ ಸಂಗ್ರಹ ಮಾಡಿದ್ದಾರೆ. ಅದನ್ನ ಮುಂದಿನ ದಿವಸ ನೋಡೋಣ.